ಅನಧಿಕೃತ ದಸ್ತು ಪತ್ರ ಬರಹಕ್ಕೆ ಅವಕಾಶ ಖಂಡಿಸಿ ಪತ್ರ ಬರಹಗಾರ ಸಂಘದಿಂದ ಬೆಳಗಾವಿ ಚಲೋ. ರಾಜ್ಯ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕಾವೇರಿ 2 ಲಾಗಿನ್ನಲ್ಲಿ ಸಿಟಿಜನ್ ಲಾಗಿನ್ಗೆ ಅವಕಾಶ ಕೊಟ್ಟಿರುವ ಕ್ರಮ ಖಂಡಿಸಿ ತಿಪಟೂರು ತಾಲೂಕು ದಸ್ತು ಪತ್ರ ಬರಹಗಾರ ಸಂಘದಿಂದ ಡಿಸೆಂಬರ್ 16ರಂದು ಲೇಖನಿ ಸ್ಥಗಿತಗೊಳಿಸಿ ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದೆ. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪತ್ರ ಬರಹಗಾರ ಸಂಘದ ಮುಖಂಡ ಉಮೇಶ್ ಆರಾಧ್ಯ, ರಾಜ್ಯ ಸರ್ಕಾರ ಸಿಟಿಜನ್ ಲಾಗಿನ್ ಮೂಲಕ ಅನಧಿಕೃತವಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಪತ್ರ ಬರಹಕ್ಕೆ ಅವಕಾಶ ಕೊಟ್ಟಿರುವುದು ಸರಿಯಲ್ಲ. ಹಲವಾರು ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಪತ್ರ ಬರಹ ವೃತ್ತಿ ಮಾಡುತ್ತಾ ಬಂದಿದ್ದು, ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಸಿಟಿಜನ್ ಲಾಗಿನ್ನಿಂದ ಪತ್ರ ಬರಹಗಾರರಿಗೆ ತೊಂದರೆ ಆಗುವ ಜೊತೆಗೆ ಅನುಭವದ ಕೊರತೆಯಿಂದ ಮಧ್ಯವರ್ತಿಗಳು ಅಕ್ರಮಗಳು ನಡೆಸುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ರಾಜಸ್ವ ನಷ್ಟವಾಗುವ ಸಂಭವವಿದೆ. ಹಲವಾರು ಸೈಬರ್ ಸೆಂಟರ್ಗಳು ಅನಧಿಕೃತವಾಗಿ ಬೋರ್ಡ್ ಹಾಕಿಕೊಂಡು ರಿಜಿಸ್ಟರ್ ಮಾಡಿಸುವುದಾಗಿ ಜನರ ದಿಕ್ಕು ತಪ್ಪಿಸಿದ್ದಾರೆ. ಸರ್ಕಾರ ಕೂಡಲೇ ಸಿಟಿಜನ್ ಲಾಗಿನ್ನಲ್ಲಿ ಪತ್ರ ಬರಹಗಾರಿಗೆ ಪ್ರತ್ಯೇಕವಾಗಿ ಕೋಡ್ ಕೊಟ್ಟು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕೆಲಸ ಮಾಡಲು ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ ಅವರು, ಸರ್ಕಾರದ ಹೊಸ ನಿರ್ಧಾರದಿಂದ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು, ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು, ಹೊಸ ನಿಯಮ ವಾಪಸ್ ಪಡೆಯಬೇಕು ಅಂತ ರಾಜ್ಯದಾದ್ಯಂತ ಇರುವ ದಸ್ತಾವೇಜ್ ನೋಂದಣಿದಾರರು ಡಿಸೆಂಬರ್ 16ರಂದು ಲೇಖನಿ ಸ್ಥಗಿತ ಮಾಡಿ ಬೆಳಗಾವಿ ಚೆಲೋ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಆಮೇಲೆ ಅನಧಿಕೃತವಾಗಿ ಕೆಲವರು ಪತ್ರ ಬರೀತಾ ಇದ್ದಾರೆ. ಅವ್ರಿಗೆ ಯಾವುದೇ ಅನುಭವ ಇರಲ್ಲ, ಯಾವುದೇ ಲೈಸೆನ್ಸ್ ಇರಲ್ಲ, ಸರ್ಕಾರದಿಂದ ಯಾವುದೇ ಗುರುತಿಸ್ಕೊಂಡಿರಲ್ಲ. ಅಂಥವರಿಂದ ಆಗ ಅನಾಹುತಗಳನ್ನು ತಡೆಯೋದಕ್ಕೆ, ಅವ್ರನ್ನ ತಡೆಗಟ್ಟೋದಕ್ಕೆ ಸಬ್ ರಿಜಿಸ್ಟ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಈ ಥರ ಅನನುಭವಿಗಳು ರಿಜಿಸ್ಟರ್ ಮಾಡೋದ್ರಿಂದ ಅದೇನಾಗುತ್ತೆ, ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ. ಕಾರಣ ಏನು ಅಂದರೆ, ಒಂದು ಪತ್ರನ ಒಂದು ಸತಿ ಮಾಡಿದ್ಮೇಲೆ ಅದು ಇನ್ನೊಂದು ಸತಿ ಮಾಡೋಕ್ಕೆ ಬರೋದಿಲ್ಲ, ಅಂದರೆ ಅಲ್ಲೇ ತಿದ್ದುಪಡಿ ಮಾಡೋಕ್ಕೆ ಬರೋಲ್ಲ. ಮತ್ತು ಇನ್ನೊಂದು ಸತಿ ಹೊಸದಾಗಿ ಅವ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಖರ್ಚು ಜಾಸ್ತಿ ಬರುತ್ತೆ, ಎಕ್ಸ್ಪೆನ್ಸಿವ್ ಆಗ್ತದೆ. ಮತ್ತೆ ಅವನಿಗೆ ಡಾಕ್ಯುಮೆಂಟ್ ಏನೋ ಒಂದು ಇದನ್ನು ತೊಗೊಂಡಿದ್ದಾನೆ ಅಂತಂದರೆ ಅದರಿಂದ ಅವ್ನಿಗೆ ಅನುಕೂಲ ಆಗ್ತಾಯಿಲ್ಲ, ಅನಾನುಕೂಲ ಆಗ್ತಾಯಿದೆ. ಕಾರಣ ಏನು ಅಂತಂದರೆ, ಯಾವ್ಯಾವುದೋ ರೀತಿಯಲ್ಲಿ ಅವ್ರು ಏನೋ ಕೇಳ್ತಾರೆ. ಇವಾಗ ಟೈಪ್ ಹೊಡೆಯೋದು ಟೈಪ್ ಹೊಡೆದ್ಬಿಡ್ತಾರೆ. ಡಾಕ್ಯುಮೆಂಟ್ನ ಸ್ಕ್ರೂಟ್ನಿ ಮಾಡಿ ಯಾವುದನ್ನೇ ಪತ್ರ ಬರಿತಾ ಇಲ್ಲ. ನಮಗೆ ಪತ್ರ ಬರಹಗಾರಿಗೆ ಲೈಸೆನ್ಸ್ ಕೊಟ್ಟಿರೋದು ನಮ್ಮಲ್ಲಿ ಅದನ್ನು ಮಾಹಿತಿನ ಏನು ಕೊಟ್ಟಿರ್ತಾರೋ ಒಂದು ಡಾಕ್ಯುಮೆಂಟು ಅದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಆಮೇಲೆ ಆ ಪತ್ರನ ನಾವು ಬರಿತೀವಿ. ಆದರೆ ಅವರು ಆ ಥರ ಬರೆಯಲ್ಲ, ಏನು ಹೇಳ್ತೀರೋ ಅದನ್ನು ಬರ್ಕೊಡ್ತಾ ಇದ್ದಾರೆ. ಅವಾಗೇನಾಗುತ್ತೆ ಅಂತಂದರೆ ಅದು ತಪ್ಪಾಗುತ್ತೆ. ರಿಜಿಸ್ಟ್ರೇಷನ್ ಫೀಸ್ ಕಟ್ಬಿಟ್ಟಿರ್ತಾರೆ, ದುಡ್ಡು ತುಂಬ ಖರ್ಚಾಗುತ್ತೆ. ಯಾರಿಗೆ ಕಾವೇರಿ 0.2 ಈಗ ಕಾವೇರಿ 1 ಅಂತ ಸಾಫ್ಟ್ವೇರ್ ರಿಲೀಸ್ ಮಾಡಿದ್ರು, ಕಾವೇರಿ 2 ಅಂತಂದ್ಬಿಟ್ಟು ಇನ್ನೊಂದು ರಿಲೀಸ್ ಮಾಡಿದ್ರು. ನೆಕ್ಸ್ಟು ಬದಲಾವಣೆ ಮಾಡ್ತಾ ಇದೆ. ಈ ಬದಲಾವಣೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇದೆ. ಏನಾಗುತ್ತೆ, ಆಸ್ತಿ ವಿವರ ತಂತಾನೆ ಸ್ವಯಂಚಾಲಿತವಾಗಿ ಫೆಚ್ ಆಗ್ತಾ ಇದೆ. ಲಾಗಿನ್ನಲ್ಲಿ ಹೆಚ್ಚಿನ ವಿವರ ಬರೀಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ, ಅದು ಆಗ್ತಾಯಿಲ್ಲ. ಇದರಿಂದ ಸಾರ್ವಜನಿಕರು ತೊಂದರೆ ಆಗುತ್ತೆ. ಆಮೇಲೆ ಈ ಸಿಟಿಜನ್ ಲಾಗಿನ್ ಅಂತ ಮಾಡಿದ್ದಾರೆ. ಸಿಟಿಜನ್ ಲಾಗಿನ್ ಮಾಡೋದ್ರಿಂದ ಅನಾನುಭವಿಗಳು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅಪ್ಲೋಡ್ ಮಾಡೋದ್ರಿಂದ ಅವರು ತಪ್ಪಾಗಿ ಅಪ್ಲೋಡ್ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಕಡಿತ ಆಗ್ತಾಯಿದೆ. ಆಮೇಲೆ ಅದು ತಿದ್ದಲಾರ್ದಂಥ ತಪ್ಪುಗಳಾಗ್ತಾಯಿದೆ. ಅದೊಂದು ಅವಾಯ್ಡ್ ಆಗೋದಕ್ಕೆ ನಮಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. ಆ ಲೈಸೆನ್ಸ್ ನಮಗೆ ಅನುಭವ ಇರೋದಕ್ಕೆ ಲೈಸೆನ್ಸ್ ಕೊಟ್ಟಿದೆ. ನಮಗೆ ಪರೀಕ್ಷೆಗಳನ್ನೆಲ್ಲ ಕಂಡಕ್ಟ್ ಮಾಡಿಬಿಟ್ಟು ಲೈಸೆನ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಅನುಭವ ಇದೆ. ಅದನ್ನು ಡಿ-ರೈಟರ್ ಲಾಗಿನ್ ಅಂತ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಈ ಬಾಬತ್ತು 16ನೇ ತಾರೀಕು 16/12/2025 ಬೆಳಗಾವಿ ಚಲೋ ಮಾಡ್ತಾ ಇದ್ವಿ. ಅಲ್ಲಿ ಮುಷ್ಕರ ಮಾಡಬೇಕು ಅಂತ. ಅವತ್ತು ಲೇಖನಿ ಸ್ಥಗಿತ, ನಾವು ಯಾವುದೇ ಪತ್ರ ಬರೆಯೋದಿಲ್ಲ ಅವತ್ತು. ಅದಕ್ಕೆ ಲೇಖನಿ ಸ್ಥಗಿತ ಅಂತ ಅಂದ್ಬಿಟ್ಟು ನಾವು ಹೆಸರು ಕೊಟ್ಕೊಂಡು ಅವತ್ತು ಮುಷ್ಕರ ಮಾಡ್ತಾ ಇದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಮುಖಂಡರು ಆದ ಡಿಸಿ ಉಮೇಶ್ ಆರಾಧ್ಯ, ಮಹೇಶ್ ಎಸ್ಎನ್, ರಮೇಶ್ ಸಿ ಬಸವಯ್ಯ, ವಿಜಯ್ ಎಚ್ಎಸ್, ಮಂಜುಳಾ ಖಲೀಲ್, ಎನ್ಡಿ ಕುಮಾರ್, ಬಿ ನಾಗೇಶ್ ಉಪಸ್ಥಿತರಿದ್ದರು. ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾಗರಾಜು, ತಿಪಟೂರು.